ನಮ್ಮ ರಾಜಕಳ್ಳಿ ಗ್ರಾಮದ ಆದಿಶಕ್ತಿ ದ್ರೌಪದಮ್ಮನ ಕರಗ 43ನೇ ವರ್ಷದ ಪ್ರಾರಂಭೋತ್ಸವ. ಗ್ರಾಮದ ಹಿರಿಯರು ಕಿರಿಯರು, ಆ ತಾಯಿ ದೇವಸ್ಥಾನದ ಕುಲದ ಗೌಡರು, ವನ್ನಿ ಕುಲಸ್ಥರು, ಧರ್ಮಾಧಿಕಾರಿಗಳು, ಕುಮಾರ ಮಕ್ಕಳು, ಕರಗದ ಪೂಜಾರಿಗಳು ಭಾಳ ಶಿಸ್ತಿನಿಂದ ಈ 43ನೇ ವರ್ಷ ಕರಗ ಇದು. ಇವತ್ತು ದಿವಸದಲ್ಲೇ ನಾವು ಇಲ್ಲಿ ನೆಲೆಸಿರೋದು ಮಹಾಶ್ರೇಷ್ಠ ದಿನ. ನೀವು ನಮ್ಮ ಪತ್ರಿಕಾಗೋಷ್ಠಿಗಳು ಬಂದು ಭಾಳ ಸಂತೋಷ ಆಯಿತು. ಇದನ್ನು ಪ್ರಚಾರ ಮಾಡಿ ನಮ್ಮ ಕೋಲಾರ ತಾಲೂಕಿನ ರಾಜಕಳ್ಳಿ ಗ್ರಾಮದ ದ್ರೌಪದಮ್ಮ ದೇವಿಯ ಜಾತ್ರೆ ಭಾಳ ವಿಜೃಂಭಣೆಯಿಂದ ನಡೀತದೆ. ಮುಂದಿನ ಹಿಂಗೆ ನಡೀಬೇಕು ಅಂತೇಳಿ ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ನಾನು ಹೇಳಿ ನಮ್ಮಲ್ಲಿ 5 ದಿವಸ ಕಾರ್ಯಕ್ರಮ. ಒಂದು ಧ್ವಜಾರೋಹಣ, 2ನೇ ದಿವಸ ಹಸಿ ಕರಗ, 3ನೇ ದಿವಸ ದೀಪಗಳು, 4ನೇ ದಿವಸ ಕರಗ, 5ನೇ ದಿವಸ ವಸಂತೋತ್ಸವ. ಇದು ಆದಿ ಕಾಲದಿಂದ ಬಂದಿರೋಂಥದ್ದು. ನಾವು ಅದೇ ಒಂದು ಜಾತ್ರೆ ಮುಖಾಂತರವಾಗಿ ದ್ರೌಪದಮ್ಮ ದೇವಿಯ ಒಂದು ಸಮ್ಮುಖದಲ್ಲಿ ನಾವೆಲ್ಲ ಕುಂತು ನಮ್ಮ ವನ್ನಿ ಕುಲಸ್ಥರೆಲ್ಲ ಸೇರಿ ನಾವು ವಿಜೃಂಭಣೆಯಿಂದ ಮಾಡ್ತಾ ಬರ್ತಾ ಇದ್ದೀವಿ. ಆಮೇಲೆ ಕರಗದ ಪೂಜೆ ನಮ್ಮ ಓಳೂರು ವೆಂಕಟೇಶಪ್ಪನವರು 2ನೇ ವರ್ಷ ಈ ಸಾರಿ ಅವರು ಬರೀತಾ ಇದ್ದಾರೆ. ಗ್ರಾಮದಲ್ಲಿ ಒಂದು 8 ಪಲ್ಲಕ್ಕಿ ಬರ್ತದೆ. ಭಾಳ ವಿಜೃಂಭಣೆಯಿಂದ ಆಚರಿಸ್ಕೊಂಡು ಮಾಡ್ತಾರೆ ಗ್ರಾಮಸ್ಥರು ಎಲ್ಲರೂ ಸೇರಿ. ಪ್ರಥಮದಲ್ಲಿ ಭಾರತ ಪೂಜಾರಿ ನವೀನ್ ಅಂತ ಹೇಳಿಬಿಟ್ಟು ಅವರು ವಸಂತೋತ್ಸವ ದಿವಸ ಪೂರ್ತಿ ಅವರು ಭಾರತ ಪಠನೆ ಮಾಡ್ತಾರೆ. ಮತ್ತು ಗಾವು ಕೋತಲ್ ರಾಜು ಗಾವು ಅಂತ ಇದೆ, ಅವರು ಕೂಡ ಭಾಳ ವಿಜೃಂಭಣೆ ಮಾಡ್ತಾರೆ. ಅದು ಕಡೆ ಒಂದು ಉತ್ಸವ ದಿನ. ಇವತ್ತು ಯಾರೇ ದೇವಸ್ಥಾನದ ಅಧ್ಯಕ್ಷರು ಶ್ರೀನಿವಾಸು ಮತ್ತು ವೆಂಕಟೇಶು, ಕುಪ್ಪಣ್ಣ, ವೀರಭದ್ರಪ್ಪ, ವೆಂಕಟೇಶ್, ಇನ್ನೊಬ್ಬ ವೆಂಕಟೇಶು, ಮತ್ತು ಮುನಿಯಪ್ಪ, ಗೋಪಾಲಪ್ಪ, ನಮ್ಮ ಸಮಿತಿ ದೇವಸ್ಥಾನದ ಒಂದು ಕಮಿಟಿ ಇದೆ. ಆ ಕಮಿಟಿ ಮುಖಾಂತರ ನಾವು ಒಂದು ಜಾತ್ರೆಯನ್ನು ಮುಗಿಸ್ತಾ ಇದ್ದೀವಿ. ನಿಮಗೂ ಪತ್ರಿಕಾಗೋಷ್ಠಿಗಾಗಿ ನಿಮಗೂ ಸ್ವಾಗತ ಇಷ್ಟೇಳಿ ನಾನು ನನ್ನ ಸ್ವಾಗತ